ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವ್ರ ಮೇಲೆ ಈಗ 3,85,00,000 ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹಣವನ್ನು ಇಸ್ಕೊಂಡು ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪದ ಮೇಲೆ ಈಗಾಗಲೇ ಫಿಲಮ್ ಚೇಂಬರ್ ಮತ್ತು ಕಮಿಷನರ್ ಕೂಡ ಅಲ್ಲಿ ಕೂಡ ದೂರನ್ನು ನೀಡಿರ್ತಕ್ಕಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ರಾಜ್ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ನಿರ್ದೇಶಕರಾದ ಓಂ ಪ್ರಕಾಶ್ ರಾವ್ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೇಳೋಣ. ಸರ್, 3,85,00,000 ಅಂತಲ್ಲ ಸರ್, ನಿಜಾನ ಸರ್? ಏನು ಸರ್? ಇಲ್ಲ, ಅದು ನಮ್ಮ ಮಿಸ್ಸಸ್ ಅವ್ರ ಅಕೌಂಟ್ಗೆ ಹಾಕಿದ್ದಾರೆ ಅವರು. ಅದು ಲೆಕ್ಕ ಇದೆ, ಅದೇನು ತೊಂದರೆ ಇಲ್ಲ. ನಾವು ದುಡ್ಡು ತೊಗೊಂಡಿರೋದು ನಿಜಾನೇ, ಖಂಡಿತವಾಗ್ಲೂ ಸಿನಿಮಾಗೆ ಅಂತ. ಅಂದರೆ ಎಷ್ಟು ತೊಗೊಂಡಿದ್ದೀವಿ ಅಂತ ಗೊತ್ತು, ಬಟ್ ಅದಕ್ಕೆ ಮೀರಿ ಬೇರೆ ಏನೋ ಹೇಳ್ತಾ ಇದ್ದಾರೆ. ಹೇಳಲಿ, ಪರವಾಗಿಲ್ಲ. ಬಟ್ ಅದು ನಮಗನ್ಸಿದ್ದು ನಾವು ಕೂತು ಮಾತಾಡಿದ್ರೇ ಇದು ಸಾಲ್ವ್ ಆಗೋದು. ಇದೇನು ಕೋರ್ಟಲ್ಲಿರೋರು ತೊಂದರೆ ಕೊಡೋಕ್ಕೋ ಇಲ್ಲ ಸ್ಟೇಷನಲ್ಲಿರೋರು ತೊಂದರೆ ಕೊಡೋದು ತಪ್ಪು ಅಂತ ನನ್ನ ಭಾವನೆ. ಅವ್ರು ಹೆಂಗೆ ಸಾಲ್ವ್ ಮಾಡಿಕೊಡ್ತಾರೆ ಇದನ್ನು? ನಾವು ಮಾಡಿರೋದು, ನಾವು ಬಡ್ಡಿ ಕಟ್ತಾ ಇರೋದು. ನಮ್ಮ ವ್ಯೂ ಪಾಯಿಂಟಲ್ಲೂ ಕೂಡ ವಾಸ್ತವ ರೆಡ್ಡಿ ಅಂತ ಯಾರು ಪಾಪ ನಮಗೆ ಕಾಸು ಕೊಟ್ಟಿದ್ದಾರೆ, ಅವರು ಕೂಡ ಬಡ್ಡಿ ಕಟ್ಟಿದ್ದಾರೆ ನಮ್ಮ ದುಡ್ಡಿಗೆ, ಅವರೇ ಕೊಡಿಸಿರೋದು. ನಾವು ತುಂಬ ಕೆಲವು ತಿಂಗಳುಗಳೆಲ್ಲ ಕಟ್ಟಿದ್ದೀವಿ. ಬಟ್ ಸಿನಿಮಾ ರಿಲೀಸ್ ಆಗಬೇಕು, ಏನೇ ಆದರೂ ರಿಲೀಸ್ ಆಗಬೇಕು. ಪಿಕ್ಚರು ರಿಲೀಸ್ ಆದ್ರೇ ಮಾಡ್ಕೊಡೋಕ್ಕಾಗೋದು. ಆಮೇಲೆ ಅವ್ರಿಗೆ ನಾವು ಅಗ್ರಿಮೆಂಟೆಲ್ಲ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಸಿನಿಮಾಗೆ ಅಂತ ಕಾಸು ತೊಗೊಂಡಿದ್ದು, ನಾವೇನೋ ಬೇರೆದಕ್ಕೆ ಮಿಸ್ಯೂಸ್ ಮಾಡೋದಕ್ಕೋಸ್ಕರ ಏನು ತೊಗೊಂಡಿಲ್ಲ. ಸೊ ಅದಕ್ಕೆ ಈ ವ್ಯಕ್ತಿಗೆ ಅದೇನು ಕೋಪವೋ ಏನೋ ಗೊತ್ತಿಲ್ಲ, ಈಗ ಮೀಡಿಯಾದಿಂದ ಮಾತಾಡೋದ್ರಿಂದ, ಈ ರೀತಿ ಪ್ರಚಾರ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಹಣ ಸಿಗುತ್ತೆ ಅನ್ನೋದಾದರೆ ಸಿಗಲಿ, ಅವ್ರಿಗೆ ಒಳ್ಳೇದಾಗಲಿ. ನಾನು ಹೇಳಿರೋದು ಅದನ್ನೇ, ಫಸ್ಟು ನೀವು ತೊಗೊಳ್ಳಿ. ನೀವು ಕೊಟ್ಟಿದ್ದೀರಿ, ನಮ್ಗೆ ರೆಸ್ಪೆಕ್ಟ್ ಮಾಡಿದ್ದೀರಿ, ಅದು ನೀವು ತೊಗೊಳ್ಳಿ, ಅದರಲ್ಲಿ ಏನು ತೊಂದರೆ ಏನಿಲ್ಲ. ನೀವು ತೊಗೊಂಡು ಆಮೇಲೆ ಮಿಕ್ಕಿದ್ರೆ ನಮಗೆ ಕೊಡಿ, ಮಿಗ್ಲಿಲ್ಲ ಅಂದರೆ ಕೊಡಲೂಬೇಡಿ, ನಿಮ್ಮೇ ಇಟ್ಕೊಳ್ಳಿ ಎಲ್ಲನೂ. ನಾನು ಅದೇ ಥರ ಹೇಳಿದ್ದೀನಿ. ಅವ್ರು ಅದಕ್ಕೂ ರೆಸ್ಪೆಕ್ಟ್ ಮಾಡಿದೆ. ಈ ರೀತಿ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡಬೇಕು ಅಷ್ಟೇ. ಅದೇ ಹಣ ತೊಗೊಂಡಿದ್ದೀರಾ 3,85,00,000 ಅಂದರೆ ಅವ್ರದ್ದು ಭಾಸ್ಕರ್ ಅವ್ರೇನು ಆರೋಪ ಮಾಡ್ತಾ ಇದ್ದಾರೆ, 40 ಲಕ್ಷ ಅವರಿಂದ ಮತ್ತು ಅವ್ರ ಸ್ನೇಹಿತರಿಂದನೂ ಕೂಡ ಒಂದು 3 ಕೋಟಿಗೂ ಹೆಚ್ಚು ಹಣನ ನೀವು ತೊಗೊಂಡ್ಕೊಂಡಿದ್ದೀರಾ ಸಿನಿಮಾ ಮಾಡೋದಕ್ಕೆ, ಸಿನಿಮಾ ಮಾಡಿಕೊಡ್ತೀನಿ ಅಂತ, ಮತ್ತು ಇವ್ರಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹಣ ತೊಗೊಂಡಿದ್ದೀರಾ ಅಂತ ಹೇಳ್ತಾರೆ. ಕೇಳಿದರೆ ಧಮಕಿ ಹಾಕ್ತಾ ಇದ್ದಾರೆ ಓಂ ಪ್ರಕಾಶ್ ರಾವ್ ಅಂತ ಹೇಳ್ತಾ ಇದ್ದಾರೆ. ಏನು ಸರ್? ಧಮಕಿ ಹಾಕೋಷ್ಟು ನಾವು ದೊಡ್ಡ ವ್ಯಕ್ತಿಗಳಲ್ಲ. ಅಂದರೆ ಅದು ಹಣ ತೊಗೊಂಡು ಯಾರಾದರೂ ಧಮಕಿ ಹಾಕ್ತಾರ? ನಾವು ಸಂಸ್ಕಾರ ಇರೋವಂಥವ್ರು. ಆಮೇಲೆ ಯಾಕೆಂದರೆ ಈಗ ಆ ವ್ಯಕ್ತಿಗೆ ನನಗೆ ಆ್ಯಕ್ಚುಲಿ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ನಾನು ಹಣ ಕೇಳಿದ್ದಂತೂ ನಿಜ, ಖಂಡಿತ ಕೇಳಿದೆ. ನಮ್ಮಲ್ಲಿ ನನಗೆ ಫೈನಾನ್ಸರ್ ಬಂದು ನಿರಂಜನ್ ಸರ್ ಅಂತ, ದೊಡ್ಡವರು, ತುಂಬ ಗಾಂಧಿನಗರಕ್ಕೆ ದೊಡ್ಡ ವ್ಯಕ್ತಿ. ಅವರೇ ನಮ್ಮ ಸಿನಿಮಾಗಳಿಗೆಲ್ಲ ಫೈನಾನ್ಸ್ ಮಾಡೋದು. ಈ ವ್ಯಕ್ತಿ ನಾನು ಹೀರೋ ಈ ಪಿಕ್ಚರ್ಗೆ ಹೆಂಗೆ ಅಂತ ಹೇಳ್ಬಿಟ್ಟು ಇವರೇ ಪಬ್ಲಿಸಿಟಿ ಮಾಡಿರೋದ್ರಿಂದ ನನಗೆ ತುಂಬ ಎಫೆಕ್ಟ್ ಆಯಿತು. ಅದು ಫಸ್ಟು ಬಿಗಿನಿಂಗಲ್ಲೇ ಎಫೆಕ್ಟ್ ಆಗಿ, ಅದು ನಿರಂಜನ್ ಅವ್ರು ಏನು ಇವ್ರನ್ನ ಹಾಕ್ಕೊಂಡು ನೀವು ಪಿಕ್ಚರ್ ಮಾಡ್ತಿದ್ದೀರಾ, ಏನು ಓಂ ಪ್ರಕಾಶ್ ಅವ್ರು ಹಾಗೆ ಹೇಗೆ ಅಂತೇಳಿ ಪಾಪ ನನಗೆ ಬುದ್ಧಿ ಹೇಳಿ ಅವರು ಸ್ವಲ್ಪ ಇನ್ಲೇಟ್ ಹಾಕಿ ನಿಲ್ಲಿಸ್ಬಿಟ್ರು. ನನಗೆ ಅದೊಂದು ದೊಡ್ಡ ತೊಂದರೆ ಆಯಿತು. ಇವರೇ ಅದಕ್ಕೆ ಕಾರಣ. ನಾನು ಹೇಳಿದೆ ಇವ್ರಿಗೆ, ನೀವಾಗೆಲ್ಲ ಮಾಡಬೇಡಿ, ನೀವು ಮಾಡೋದ್ರೆ ನೀವು ಹೀರೋ ಅಂತೇಳಿ ನಾನು ಯಾವತ್ತು ಹೇಳಿದ್ದೀನಿ? ನಾನು ಹೇಳಿಲ್ವಲ್ಲ ನಿಮಗೆ. ನಮ್ಮ ಪಿಕ್ಚರ್ ಬಂದು ಲೇಡಿ ಓರಿಯೆಂಟೆಡು, ನಿಮಿಕಾ ರತ್ನಾಕರ್ ಅವರೇ ಹೀರೋಯಿನ್ ಎರಡೂ ಅವರೇ. ನಾನೊಂದು ಸ್ಟ್ಯಾಂಡರ್ಡ್ ಸಿನಿಮಾ ಮಾಡುವಂಥವನು. ನನಗೂ ಜವಾಬ್ದಾರಿ ಇದೆ, ನನಗೆ ಸಂಸ್ಕಾರ ಇದೆ, ಎಲ್ಲ ಇದೆ. ಆ ರೆಸ್ಪೆಕ್ಟಬಲ್ಲೇ ಸಿನಿಮಾ ಮಾಡ್ತಿದ್ದೀನಿ. ನೀವು ಹೋಗ್ಬಿಟ್ಟು ನೀವೇ ಹೀರೋ ಅಂತ ಹಾಕ್ಕೊಳ್ಳೋದು ಆಮೇಲೆ ಏನು ಚೆನ್ನಾಗಿರುತ್ತೆ? ಅದು ನೀವೇ ಪ್ರೆಸ್ಸವ್ರಿಗೆ ಹೇಳ್ಬೋದು, ಹಾಕ್ಕೊಂಬಿಡೋದು. ನಾನು ಆಮೇಲೆ ಅವ್ರಿಗೂ ಹೇಳಿದೆ, ದಯವಿಟ್ಟು ಯಾರೂ ಹಾಕೋಕ್ಕೆ ಹೋಗಬೇಡಿ, ನಾನು ಯಾವತ್ತೂ ಎಲ್ಲೂ ಅನೌನ್ಸ್ ಮಾಡಿಲ್ಲ ನೀವು ಹೀರೋ ಅಂತ ಹೇಳ್ಬಿಟ್ಟು ಅಂತೇಳಿ ಹೇಳಿದೆ. ಅದು ಇತ್ತೀಚೆಗೆ ಕೂಡ ಒಂದು ಸಲ ಮಾಡಿದ್ದಾರೆ ಅವರು. ಸೊ ಅದೊಂದು ಸ್ವಲ್ಪ ನಾನು ಕಾರವಾಗಿ ಮಾತಾಡಿದೆ ಅವ್ರ ಹತ್ರ, ನೀವು ಇದೆಲ್ಲ ಮಾಡಬಾರ್ದು ಅಂತ. ಆ ಒಂದು ಕೋಪ ಇಟ್ಕೊಂಡು ಅವರು ಇವೆಲ್ಲ ಇದು ಮಾಡ್ತಾಯಿದ್ದಾರೆ. ಆಮೇಲೆ ಪಾಪ ವಾಸ್ತವ ನಮಗೆ ಕೊಟ್ಟಿದ್ದಾರೆ, ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂತ ನಮ್ಮ ಮಿಸ್ಸಸ್ ಅಕೌಂಟಲ್ಲಿದೆ. ಸುಮ್ಮನೆ ಇಲ್ಲ ಸಲ್ಲದ ಅಪವಾದಗಳು ಹಾಕ್ಕೊಂಡು ಅಪಪ್ರಚಾರ ಮಾಡಿಕೊಂಡು ನಮ್ಮ ಫ್ಯಾಮಿಲಿಯಲ್ಲೆಲ್ಲ ತರೋದು, ಹೊರಗಡೆ ಮಾತಾಡೋದು, ಅದರಿಂದ ನಿಮಗೆ ಲಾಭ ಅಂತ ಅನಿಸಿದ್ರೆ ಖಂಡಿತ ಏನು ಬೇಕಾದ್ರೂ ಮಾತಾಡಿ. ನಾವು ಅದನ್ನು ಬೇಡ, ನಿಮ್ಮ ಬಾಯಿಗೆ ನಾವು ಬೀಗ ಹಾಕೋಕ್ಕೆ ನಾವ್ಯಾರು? ನೀವು ಮಾತಾಡಿ, ಏನು ತೊಂದರೆ ಇಲ್ಲ. ನಮಗೆ ಅಂತ ಬಂದಾಗ, ನಮ್ಮ ಹತ್ರ ಅಂತ ಬಂದಾಗ ನಾವೇನು ಮಾತಾಡಬೇಕು ಮಾತಾಡ್ತೀವಿ. ಧಮಕಿ ಹಾಕುವಂಥದ್ದೆಲ್ಲ ಇಲ್ಲ ಸರ್, ಆ ಥರ ಇಲ್ಲ. ನಾನು ಡೈರೆಕ್ಟಾಗಿ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ತೀನಿ, ಆ ಥರ ಕ್ಯಾರೆಕ್ಟ್ರು. ನಾನು ಎಷ್ಟು ಸಾಫ್ಟು ಅಷ್ಟೇ ರೂಢೆ. ಬಟ್ ಈ ವಿಷಯಕ್ಕೆ ನಾನು ಇನ್ನೊಬ್ಬರನ್ನ ದುಡ್ಡು ತೊಗೊಂಡು ಯಾರಿಗೆ ಧಮಕಿ ಹಾಕಿದ್ದೀನಿ ಅಂತ ಪರ್ಟಿಕ್ಯುಲರಿ ಪಾಪ ಅವ್ರಿಗೆ ಹೇಳಕ್ಕೆ ಕೇಳಿ ಯಾರದು ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಹೇಳ್ತೀನಿ ನಾನೇನು ಅಂತ ತೋರಿಸ್ತೀನಿ. ಬಟ್ ಬೇಡ ಅವೆಲ್ಲ. ಇದು ಆರೋಗ್ಯದ ವಿಚಾರ. ಕೂತು ಮಾತಾಡಿದ್ರೆ ಪರಿಹಾರ ಆಗುವಂಥ ಮ್ಯಾಟ್ರು. ಇದನ್ನು ಹೋಗ್ಬಿಟ್ಟು ನಾವು ಪಬ್ಲಿಕ್ಕಲ್ಲಿ ನೀವು ಪ್ರಚಾರ ತಗೊಳ್ಳೋಕ್ಕೆ ಎಲ್ಲರೂ ಬಲಿ ಕೊಡೋದು, ಬೇರೆಯವರೇ ಬಲಿಯಾಗೋದು, ಇದರಿಂದ ಬೇರೆ ಯಾರೂ ಅಲ್ಲ, 100% ಆಗೋದು. ಅದು ತಪ್ಪು. ಆಮೇಲೆ ಈಗ ಆಗಿರೋ ಏನೇನು ಪ್ರಾಬ್ಲಮ್ಸ್ ಎಲ್ಲ ಆಗಿದೆ, ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಏನೇನು ಮಾಡಿದ್ದಾರೆ, ಸೊ ಇದನ್ನೆಲ್ಲ ಇಟ್ಕೊಂಡು ನಾನು ಯಾವ ರೀತಿ ಆ್ಯಕ್ಷನ್ ತೊಗೋಬೇಕು ನಾನು ತೊಗೋತೀನಿ. ನಾನು ಮಾಡ್ತೀನಿ, ಬಟ್ ಲೈಟಾಗಿ ಅಂದರೆ ಯೋಚನೆ ಮಾಡ್ತೀನಿ. ಸುಮ್ಮನೆ ಯಾರೋ ಅವಸರ ಪಟ್ಬಿಟ್ರು ಅಂತ ನಾನು ಅವಸರ ಪಡೋದು ತಪ್ಪಾಗುತ್ತೆ.
ಸೊ ಅದಕ್ಕೇನೆ ಅದು ಎಲ್ಲಿ ಗಂಟ ಹೋಗುತ್ತೋ ಹೋಗಲಿ ಸರ್, ಅಷ್ಟೇ, ಇನ್ನೇನಿಲ್ಲ. ಅದೇ ದುಡ್ಡು ಕೇಳಿದ್ರು ಸಹಿತ ಈಗ ನೀವು ಎಲ್ಲೆಲ್ಲಿ ಹೋಗಿದ್ದೀರಾ ಅಂದರೆ ಮೀಡಿಯಾಗೆ ಹೋಗಿದ್ದೀರಾ, ಫಿಲಮ್ ಚೇಂಬರ್ ಹೋಗಿದ್ದೀರಾ, ಅಲ್ಲಿಂದನೇ ಅವರೇ ಕೊಡ್ತಾರೆ ಅಂದರೆ ಅಲ್ಲಿಂದನೇ ಪರಿಹಾರ ಸಿಗುತ್ತೆ ಅಂದರೆ ನೀವು ಅಲ್ಲೇ ಇಸ್ಕೊಳ್ಳಿ ಅಂತ ಏನೋ ಹೇಳ್ತೀರಂತೆ, ಕೇಳಿದ್ರಿ ಅಂತ ಅವ್ರು ಹೇಳ್ತಾ ಇರೋದು, ಆರೋಪ ಮಾಡ್ತಾ ಇರೋದು. ಇಲ್ಲ ನಾನು ಹೇಳಿದ್ದೇನೆಂದರೆ, ನೀವು ಎಲ್ಲೂ ಹೋಗಬೇಡಿ ಅಂತ ಹೇಳಿದಕ್ಕೆ ನಾನು ಯಾರು? ನೀವು ಹೋಗಿದ್ದು ತಪ್ಪು. ಫಸ್ಟ್ ಆಫ್ ಆಲು ಅವ್ರು ಯಾರು ಕಾಸು ಕೊಡ್ತಾರೆ ಕಾಸು? ಅವರು ಕೂತು ಮಾತಾಡ್ತಾರಷ್ಟೇ, ಕೂತು ಮಾತಾಡಿ ಪರಿಹಾರ ಮಾಡಿಕೊಡ್ತಾರೆ. ಆಮೇಲೆ ನಿಮಗೆ ಒಳ್ಳೇದಾಗಲಿ ಚಿತ್ರರಂಗದಲ್ಲಿರೋರಿಗೆ, ಓಂ ಪ್ರಕಾಶ್ ಚಿತ್ರರಂಗದಲ್ಲಿರೋರು ನಾವು ಇದು ಒಂದು ಹೆಲ್ಪ್ ಮಾಡ್ತಾರೆ ಕೂತು. ಅವ್ರು ಹೆಂಗೆ ಕಾಸು ಕೊಟ್ಬಿಡ್ತಾರೆ? ಅವರು ಮಾತಾಡ್ತಾರೆ ಅಷ್ಟೇ ಕೂತ್ಕೊಂಡು, ಯಾರೇ ಆದರೂ ಸರಿ. ಇದನ್ನು ಬಗೆಹರಿಸ್ಕೋಬೇಕಾಗಿರೋದು ವಾಸುದೇವ ರೆಡ್ಡಿ ಅವ್ರ ಪಾಪ. ಅವರು ದೇವಸ್ಥಾನದಲ್ಲಿರೋ ಇದರಲ್ಲಿ ಬಡ್ಡಿಗೆ ತೊಗೊಂಡು, ನಾನು ಬಡ್ಡಿ ಕಟ್ಟಿದ್ದೀನಿ, ನನಗೇನಿದ್ದಲ್ಲ. ಕೆಲವು ತಿಂಗಳು ಅವ್ರು ಕಟ್ಟಿದ್ದಾರೆ, ಖಂಡಿತ ಮಾಡಿದ್ದಾರೆ ಪಾಪ. ಅವರು ತುಂಬ ಒಳ್ಳೆಯ ಜನ. ಆ ಮನುಷ್ಯ ಇವ್ರು ಬತ್ತಳಿಕೆಯಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ದಾರೆ. ಈ ಹಾವು ಸಾಯಬಾರ್ದು ಕಡ್ಡಿನೂ ಮುರಿಬಾರ್ದು ಅಂತಾರಲ್ಲ, ಆ ಥರ. ಸೊ ಅದರಿಂದ ನಾವು ಅವ್ರಿಗೆ ತಡೆಯೋದು ತಪ್ಪಾಗುತ್ತೆ. ಅವ್ರು ಎಲ್ಲಿ ಮಕ್ಕಳು ಮಾಡಲಿ, ನಾವು ನೋಡೋಣ, ಮುಂದಕ್ಕೆ ನೋಡ್ತೀನಿ. ನಾನೇನು ಮಾಡಬೇಕು ನನಗೆ ಗೊತ್ತು, ನಾನು ಮಾಡ್ತೀನಿ. ಈಗ ಭಾಸ್ಕರ್ ಅವ್ರ ಕಡೆಯಿಂದ ನೀವು ತೊಗೊಂಡಿದ್ದೆಷ್ಟು, ವಾಸುದೇವ್ ಅವ್ರ ಕಡೆಯಿಂದ ತೊಗೊಂಡಿದ್ದೆಷ್ಟು ಸರ್? ಅದು ಲೆಕ್ಕ ಇದೆ ಸರ್. ಆ್ಯಕ್ಚುಲಿ ಅವ್ರು ಹೇಳಿದ್ದು ನಿಜಾನೇ, ಬಟ್ 3 ಕೋಟಿ ಅವೆಲ್ಲ ಸುಳ್ಳು. ಅವೆಲ್ಲ ನಮಗೇನು ಬಂದಿದೆ ಅಂತ ಬ್ಯಾಂಕ್ ಅಕೌಂಟಲ್ಲಿದೆ, ನಮ್ಮದೇ ಅಕೌಂಟಲ್ಲೇ ತೊಗೊಂಡಿರೋದು. ನಮ್ಮ ಮಿಸ್ಸಸ್ ಅವ್ರ ಅಕೌಂಟೇ ನಾವು ಕೊಟ್ಟಿರೋದು. ಅವರು ಅದಕ್ಕೂ ಸಂಬಂಧನೇ ಇಲ್ಲ. ಅವ್ರ ಅಕೌಂಟು ದುಡ್ಡು ಮಾತ್ರ ತೊಗೊಂಡಿದ್ದಾರೆ ನಮ್ಮ ಮಿಸ್ಸಸ್ಸು. ಅವರೇ ಸಿನಿಮಾ ಬಂದ ನಿಂತ್ಕೊಂಡ್ಬಿಟ್ಟು ಇದು ಮಾಡಿದ್ದಾರೆ, ಸಿನಿಮಾ ನಡೆಸ್ತಾ ಇದ್ದಾರೆ. ಅವ್ರ ಹೆಸರನ್ನ ಯಾಕೆ ತೊಗೊಳ್ಬೇಕು ಇವರು? ವಾಸುದೇವ ರೆಡ್ಡಿಗೆ ಭಾಸ್ಕರ್ ಫ್ರೆಂಡ್ ಅಲ್ಲ, ನಮಗೆ ಸ್ನೇಹಿತರು. ನಮ್ಮ ಶೂಟಿಂಗ್ ಬಂದಾಗ ಇವರು ಅವರನ್ನು ಮಾತಾಡಿ ಪುಟ್ಲಾಯಿಸಿ ಅದೇನೇನು ಮಾಡಬೇಕು ಎಲ್ಲ ಮಾಡಿಕೊಂಡು, ಅದು ವಾಸುದೇವ ರೆಡ್ಡಿಗೂ ಗೊತ್ತು. ಈ ಥರ ಈ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಆಗೋಕ್ಕೆ ಯಾರು ಅಂತ ವಾಸುದೇವ ರೆಡ್ಡಿಗೂ ಚೆನ್ನಾಗಿ ಗೊತ್ತು. ನಾನು ಅವ್ರು ಕೇಳಿದ್ದಕ್ಕೆ ವಾಸುದೇವ ರೆಡ್ಡಿ ಅವರು, ಇಲ್ಲ ನಾನು ಅವ್ರು ಪ್ರೆಸ್ ಕರೀತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತಂದರು. ಸರಿ ಬಿಡಿ, ಪರವಾಗಿಲ್ಲ, ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ ಅಷ್ಟೇ. ಬಟ್ ನೋ ಪ್ರಾಬ್ಲಮ್ ಸರ್, ಅದೇನೇನು ಮಾಡಲಿ. ಬಟ್ ಅದು ಎಲ್ಲ ಅಕೌಂಟಲ್ಲೇ ಕೊಟ್ಟಿರೋದು, ಕೈ ಇದರಲ್ಲಿ ಅಂತೂ ಯಾವ ದುಡ್ಡು ಬಂದಿಲ್ಲ ನಮಗೆ. ಸೊ ಅದಾಗಲಿ, ಅದೇನು ತೊಂದರೆ, ಅದೇನು ಇದೆ, ಫೇಸ್ ಮಾಡೋಣ. ಆಮೇಲೆ ಅವ್ರು ಎಲ್ಲಿ ಬೇಕಾದರೂ ಹೋಗಲಿ ಸರ್, ಅದ್ರ ಬಗ್ಗೆ ನಾನು ಅದೇ ಹೇಳಿರೋದು. ನೀವು ಎಲ್ಲಿ ಬೇಕಾದ್ರೂ ಹೋಗಿ, ಯಾರೂ ನಿಮಗೆ ಕಾಸು ಕೊಡಲ್ಲ ಅಂತ ಹೇಳಿದ್ದು ಇದು ಧಮ್ಕಿನೇ. ಇದು ಹೇಳಿಕೆ ಇದು ಅಷ್ಟೇನೇ, ಧಮ್ಕಿ ಅನ್ನೋದಲ್ಲ ಅದು. ಇದು ಹೇಳಿಕೆ ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಫ್ಯಾಮಿಲಿನ ಹೊರಗಡೆ ತರೋದು ಅವೆಲ್ಲ ಏನದು ನ್ಯೂಸೆನ್ಸ್? ಅದು ನಾವು ನಿಮ್ಮ ಮನೆಗೆ ಬಂದಿದ್ದೀವಿ, ನೀವು ನಮ್ಮ ಮನೆಗೆ ಬಂದಿದ್ದೀರಾ, ನಿಮ್ಮ ಕುಟುಂಬಕ್ಕೆ ಗೌರವ ಕೊಡಬೇಕಾಗಿದ್ದು ನಮ್ಮ ಕರ್ತವ್ಯ. ನಾವು ಆ ಒಂದು ಉದ್ದೇಶದಿಂದಲೇ ಏನೂ ಮಾತಾಡದೆ ಇವತ್ತವರೆಗೂ ನಾನು ಫಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡ್ತಿರೋದು. ನನಗೂ ತುಂಬ ಜನ ಹೇಳಿದ್ರು ಮಾತಾಡಿ ಅಂದರು. ನಂಗೆ ತುಂಬ ಜನ ಫೋನ್ಗಳು ಬಂತು. ನಾನು ಹೇಳ್ದೆ, ಇಲ್ಲ ಬೇಡ, ತಪ್ಪಾಗುತ್ತೆ, ಮಾತಾಡೋದು ಬೇಡ, ಅದೇನಿದು ಇಲ್ಲೇ ಬಗೆಹರಿಸ್ಕೊತೀವಿ, ಮಾತಾಡ್ತೀವಿ ಅಂತ. ಸೊ ಅದು ತುಂಬ ಅತಿರೇಕಕ್ಕೆ ಹೋಗ್ತಾ ಇರೋದ್ರಿಂದ ನಾನು ನೀವು ಹೇಳಿದಾಗ ನಾನು ಬನ್ನಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಹೇಳಿದೆ ಅಷ್ಟು. ಸರ್, ಈಗ ಅವ್ರು ಹೇಳ್ತಾ ಇರೋದು, ಸಿನಿಮಾಗಳು ಮಾಡ್ತೀವಿ ಅಂತ ಅಡ್ವಾನ್ಸ್ ಇಸ್ಕೊತಾರೆ, ಸಿನಿಮಾಗಂತ ದುಡ್ಡು ಇಸ್ಕೊತಾರೆ, ಆದರೆ ಸಿನಿಮಾನ ಕಂಪ್ಲೀಟ್ ಮಾಡಲ್ಲ, ಸಿನಿಮಾ ರಿಲೀಸ್ ಮಾಡಬೇಕಂದ್ರೆ ಈಗ ದುಡ್ಡು ಇಸ್ಕೊಂಡಿರೋದೆಲ್ಲ ಇದನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಸಿನಿಮಾನ ಮಾಡ್ತೀನಿ ಅಂತ 2-3 ಸಿನಿಮಾಗಳನ್ನ ಹಾಗೆ ರಿಲೀಸ್ ಮಾಡ್ದೇ ಹಂಗೆ ಇಟ್ಕೊಂಡಿದ್ದಾರೆ. ಮತ್ತು ಹೊಸ ಸಿನಿಮಾಗಳನ್ನ ಅನೌನ್ಸ್ ಮಾಡ್ತಾರೆ, ದುಡ್ಡು ಇಸ್ಕೊತಾರೆ, ದುಡ್ಡು ಮಾಡೋಕ್ಕೋಸ್ಕರನೇ ಸಿನಿಮಾ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಏನು ಹೇಳ್ತೀವಿ? ಈಗ ತ್ರಿಶೂಲಂ ಪಿಕ್ಚರ್ ಪ್ರೊಡ್ಯೂಸರ್ ಯಾರು ಸರ್? ನಾನಲ್ಲ ಅಲ್ವಾ? ಇಲಾಖೆ ಅಂತ ಒಂದು ಪಿಕ್ಚರ್ ಆಗಿದೆ, ಅದು ನಾನಲ್ಲ ಪ್ರೊಡ್ಯೂಸರು. ನಾನು ಒಂದೇ ಪಿಕ್ಚರ್ ಪ್ರೊಡ್ಯೂಸರು. ಇಲ್ಲ ಇದಕ್ಕೆ ಫಿನಿಕ್ಸ್ಗೆ, ಮತ್ತು ಬೇರೆ ಹೆಂಗೆ ಕಾಸು ಮಕ್ಕಳಿಗೆ ಲೆಕ್ಕ ಹಾಕಿರ್ಸಿ, ನೀನು ಪ್ರೊಡ್ಯೂಸರ್ ಡೈರೆಕ್ಟ್. ಹುಚ್ಚಾಟೋದು ಹೇಳಿದರು, ಏನು ಹುಚ್ಚಾಟು ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ ಅಂತ ಯಾರು ಹೇಳಿದಂಗಂತ? ಈಗ ಭಾಸ್ಕರ್ ಶೆಟ್ಟಿ ಏನು ಇದು ಮಾಡ್ತಾಯಿದ್ದಾರೆ ಅವ್ರು. ಸ್ವಲ್ಪ ಪಾಪ ಎಲ್ಲ ಟಿ ವಿಲಿ ಮತ್ತು ಇದೆಲ್ಲ ಥಿಯೇಟ್ರಲ್ಲೆಲ್ಲ ಹೋಗಿ ನೋಡೋಕ್ಕೆ ಹೇಳಿ, ಆಗಿದೆ ಇಲ್ವ ಅಂತ ಹೇಳ್ತಾರೆ. ಆಮೇಲೆ ಬೇರೆ ಸಿನಿಮಾಗಳಿಗೆ ನಾನು ಯಾಕೆ ಸರ್ ಫೈನಾನ್ಸ್ ಮಾತಾಡಲಿ? ಅದು ಪ್ರೊಡ್ಯೂಸರ್ಗಳು ಸಂಬಂಧಪಟ್ಟಿದ್ದು. ಅದೆಲ್ಲ ನಾನು ಮಾತಾಡೋದಕ್ಕೆಲ್ಲ ನನಗೆ ಅಧಿಕಾರ ಸಹ ಇಲ್ಲ. ನನ್ನ ಪರ್ಟಿಕ್ಯುಲರಿ ಮಾಡಿದ್ದು ಇದೊಂದೇ. ಅದು ಬೇರೆಯವ್ರು ಏನೇನೋ ಮಾತಾಡೋದಕ್ಕೆಲ್ಲ ನಾನು ಉತ್ತರ ಕೊಡೋದು ತಪ್ಪಾಗುತ್ತೆ. ನಾನು ಅದೆಲ್ಲ ತಲೆಗೂ ಹಾಕ್ಕೊಳ್ಳಲ್ಲ, ನಾನು ಕೇರು ಮಾಡಲ್ಲ.